ಕೊಡೋ ದುಡ್ಡನ್ನ ಸಹಾಯ ಮತ್ತೊಂದು ಅಂತ ಅಂದ್ಕೋಬೇಡಿ. ಮೊದಲೆಲ್ಲ ಸಂಬಂಧಿಕರು ಒಳ್ಳೆ ಕೆಲಸ ಮಾಡೋದಕ್ಕೆ ಹೊರಟ್ರೆ ವಿಷಯ ಗೊತ್ತಿರೋರು ಹತ್ತಿರದವರು ತಮ್ಮ ಕೈಯಲ್ಲಾದ ಸಹಾಯ ಮಾಡೋದು ರೂಢಿ. ನಾನು ಅದೇ ವಾಡಿಕೆಯಲ್ಲಿ ದುಡ್ಡನ್ನ ಕೊಡ್ತಾ ಇದ್ದೀನಿ, ತಗೊಳ್ಳಿ. ನಮ್ಮ ಸುಹಾಸಿನಿ ಬಾಯಿ ಜೋರಾದರೂ ಮನಸ್ಸು ಹಾಗೆ ವಿಶಾಲವಾದದ್ದು. ನಿಮ್ಮ ಬಿಸ್ನೆಸ್ಗೆ ಒಳ್ಳೇದಾಗಲಿ ಅಂತ ಹಿರೇಳಾದ ನಾನು ಕೊಡಲಿ ಅಂತ ಇವಳ ಆಸೆ. ದಯವಿಟ್ಟು ಕ್ಷಮಿಸಿಮ್ಮ, ನಾವಿಲ್ಲಿ ದುಡ್ಡು ಕೇಳೋಕ್ಕೆ ಬರಲಿಲ್ಲ. ನಿಮ್ಗಳ ಹಾರೈಕೆ, ಹಿರಿಯರಾದ ನಿಮ್ಮ ಆಶೀರ್ವಾದ ಬೇಕು ಅಷ್ಟೇ. ಅದಕ್ಕೋಸ್ಕರನೇ ನಾವು ಬಂದಿರೋದು. ದುಡ್ಡು ಕೊಟ್ಟು ನಮ್ಮನ್ನು ಸಣ್ಣವರಾಗಿ ಮಾಡಬೇಡಿಮ್ಮ. ಅಯ್ಯೋ, ನಾನು ಹೇಳಿದ್ನಲ್ಲ, ಇದು ನಮ್ಮ ಹಳೆ ಶಾಸ್ತ್ರ ಇದ್ದಾಗೆ ಅಂತ. ಅಮ್ಮ, ಈ ನಿಮ್ಮ ಭಾವನೆನ ನಾವು ಗೌರವಿಸ್ತೀವಿ. ಆದರೆ ಈ ಥರ ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋದು ನನಗೆ ಯಾಕೋ ಮುಜುಗರ ಅಂತ ಅನಿಸುತ್ತೆ. ನೀವು ದೊಡ್ಡವರು, ನೀವು ಬಾಯಿ ತುಂಬ ನಮಗೆ ನೀವು ಚೆನ್ನಾಗಿರಿ ಅಂತ ಹರಿಸಿದ್ರೆ ಅದೇ ನಮಗೆ ಶ್ರೀರಕ್ಷೆ. ಹಾಂ, ನೀವು ಬಿಡುವಾದಾಗ ನಮ್ಮ ಮೆಸ್ಸಿಗೆ ಬಂದು ಊಟ ಮಾಡಿ ಹೇಗಿದೆ ಅಂತ ಹೇಳಬೇಕು. ಅದೇ ನಾವು ನಿಮ್ಮಿಂದ ಬಯಸೋದು. ಅಯ್ಯೋ ಅದಕ್ಕೆ ಒಬ್ಬರೇ ಕುದಾರ್ತಿದ್ದೀರಾ, ಕೊಡಿನೇ ಮಾಡ್ತೀನಿ. ಪರವಾಗಿಲ್ಲ ರಾಜಣ್ಣ, ಇದೇನು ಕಷ್ಟನಾ? ಅದಕ್ಕೆ ನಾನು ಹೇಳಿದ್ದು, ಕಷ್ಟ ಆಗಿದ್ರೆ ಹೇಳ್ತಿದ್ನಾ? ಅದಕ್ಕೇನು ಮಾತಾಡ್ಸಿದ್ರಾ? ಹಾಂ, ಅದಕ್ಕೆ ಮಾತಾಡಿಸ್ದೆ, ತುಂಬ ಖುಷಿ ಪಟ್ಲು. ಖುಷಿ ಆಗೇ ಆಗುತ್ತೆ ರಾಜಣ್ಣ. ಅವರು ಅವಾಗವಾಗ ನಿಮ್ಮ ಬಗ್ಗೆ ಮಾತಾಡ್ತಿರ್ತಾರೆ. ನಿಮ್ಮ ತಂಗಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ. ಅದಕ್ಕೆ ತುಂಬಾ ಪ್ಯೂರ್ ಹಾರ್ಟ್ ಅವಳದು. ಎಲ್ಲರೂ ಖುಷಿಯಾಗಿರಬೇಕು, ಯಾರಿಗೂ ಏನು ಬೇಜಾರಾಗಬಾರ್ದು ಅಂತ ಬಯಸೋಳು ಅವಳು. ಅದರಲ್ಲೂ ನನ್ನ ಈ ಮನೇಲಿ ನೋಡ್ಬಿಟ್ರೆ ಅವಳಿಗೆ ಹೇಳ್ಕೊಳಕ್ಕೆ ಆಗದಷ್ಟು ಸಂತೋಷ ಪಡ್ತಾಳೆ. ಆದರೆ ಏನು ಮಾಡಲಿ, ಆ ಸಂತೋಷ ನನ್ನಿಂದ ಪದೇ ಪದೇ ಕೊಡೋಕ್ಕಾಗ್ತಿಲ್ಲ. ನತದೃಷ್ಟ ಅಣ್ಣ ನಾನು. ಹಾಗೆ ಹೇಳ್ಬಿಡಿ ರಾಜಣ್ಣ, ಆಗಲ್ಲ ಅಂತ ಏನೂ ಇಲ್ಲ. ನೀವು ಅಂದ್ಕೊಂಡ್ರೆ ಖಂಡಿತ ಆಗುತ್ತೆ. ಅದು ಸಾಧ್ಯನೇ ಇಲ್ಲ. ಇವತ್ತು ಅಣ್ಣ ಇಲ್ಲ, ಅದಕ್ಕೆ ಇಲ್ಲಿ ಬರೋವಾಗಾಯಿತು. ಅವನಿದ್ದಿದ್ರೆ ಅದು ಸಾಧ್ಯ ಆಗ್ತಿರ್ಲಿಲ್ಲ. ಅಂದರೆ ನೀವು ಮತ್ತೆ ಈ ಮನೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದೀರಾ ರಾಜಣ್ಣ? ಆಸೆ ತುಂಬ ಇದೆ ಅದಕ್ಕೆ. ಮತ್ತೆ ಬಂದೇ ಬರ್ತೀನಿ, ನೋಡ್ತಾ ಇರಿ ಅಂತ ಕೆಲವ್ರ ಹತ್ರ ಚಾಲೆಂಜ್ ಕೂಡ ಮಾಡಿದ್ದೀನಿ. ಆದರೆ ಅದಾಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ನಾನೊಂದು ಹೆಜ್ಜೆ ಅಣ್ಣನ ಕಡೆ ಇಟ್ಟು ಮುಂದೆ ಬಂದರೆ ಅವನು 2 ಹೆಜ್ಜೆ ಹಿಂದಕ್ಕೆ ಹೋಗ್ತಾನೆ. ಎಲ್ಲದಕ್ಕೂ ಒಂದು ಕೊನೆ ಅಂತ ಇದ್ದೇ ಇರುತ್ತಲ್ವಾ ರಾಜಣ್ಣ? ವೇದಾಂತ್ ಭಾವ ಇವತ್ತು ಹೀಗಿರ್ಬೋದು, ನಾಳೆನೂ ಹೀಗೆ ಇರ್ತಾರೆ ಅಂತ ಯಾಕೆ ಅಂದ್ಕೊಳ್ತೀರಾ? ಸಮಯ ಎಲ್ಲ ಗಾಯನೂ ವಾಸಿ ಮಾಡುತ್ತೆ ಅಂತ ಹೇಳ್ತಾರಲ್ವಾ? ಅದಕ್ಕೆ ನೀವು ತುಂಬ ಚೆನ್ನಾಗಿ ಎಂಕರೇಜ್ ಮಾಡ್ತೀರಾ. ಒಂದೊಂದ್ಸಲ ಹೇಗನ್ಸುತ್ತೆ ಗೊತ್ತಾ, ನಾ ಇಲ್ದೇನೆ ಎಲ್ಲ ಚೆನ್ನಾಗಿದ್ದಾರೆ, ನಾನು ಮತ್ತೆ ಬರೋ ಅವಶ್ಯಕತೆ ಇದೆಯಾ ಅಂತ ಅನಿಸುತ್ತೆ. ಎಲ್ಲ ಖುಷಿಯಾಗಿರಬೇಕು, ಅದೇ ನನ್ನ ಆಸೆ. ಅದಕ್ಕೆ ನೀವೇನು ಅಂತ ನನಗೆ ಗೊತ್ತು ರಾಜಣ್ಣ. ಮನೆಯವ್ರು ಎಲ್ಲರೂ ಖುಷಿಯಾಗಿರಬೇಕು ಅಂತ ಬಯಸೋರು ಮನೆಯಲ್ಲೇ ಇರಬೇಕು ರಾಜಣ್ಣ, ಹೊರಗಡೆ ಅಲ್ಲ. ಇಲ್ಲಿಗೆ ಮತ್ತೆ ನೀವು ಯಾಕೆ ಬರಬೇಕು ಅನ್ನೋ ಪ್ರಶ್ನೆನ ನಿಮ್ಮ ತಲೆಯಿಂದ ತೆಗೆದಾಕಿ. ಯಾಕೆ ಅಂದರೆ ಇದು ನಿಮ್ಮನೆ. ಆಗಲಿ, ನಿಮ್ಮ ಬಾಯಾರಿಕೆಯಿಂದ ಎಲ್ಲ ಒಳ್ಳೇದಾಗಲಿ. ನನಗೂ ನನ್ನ ಅಣ್ಣನ ಬಿಟ್ಟು ದೂರ ಇರೋಕ್ಕೆ ಮನಸ್ಸಿಲ್ಲ. ಅದಕ್ಕೆ ಬಿಡಿ, ಅದ್ರ ಬಗ್ಗೆ ಮಾತಾಡ್ತಿದ್ರೆ ಆ ವಿಷಯಕ್ಕೆ ಮುಗಿಯೋದೇ ಇಲ್ಲ. ನಡೀರಿ.
ಅದನ್ನು ನಾನು ತರ್ತೀನಿ, ನೀವು ಹೋಗಿರಿ. ಈ ಮನೇಲಿ ನಿಮ್ಮ ಸ್ಥಾನ ನಿಮಗೆ ವಾಪಸ್ ಸಿಗಬೇಕು ರಾಜಣ್ಣ. ಸಿಕ್ಕೇ ಸಿಗುತ್ತೆ. ಸಿಗೋ ಹಾಗೆ ನಾವೆಲ್ಲರೂ ಸೇರಿ ಮಾಡ್ತೀವಿ. ಇದು ಅತ್ತಿಗೆ ಆಗಿ ನಾನು ಮಾಡೋ ಪ್ರಾಮಿಸ್. ತಪ್ಪದೆ ಒಂದಿನಾದರೂ ನೀವು ನಮ್ಮ ಮೆಸ್ಗೆ ಊಟಕ್ಕೆ ಬರಬೇಕು. ಮೆಸ್ ಪ್ರಾರಂಭ ಮಾಡೋ ದಿನನೇ ಬಂದರೆ ತುಂಬ ಸಂತೋಷ ಆಗುತ್ತೆ. ಕೆಲವ್ರ ಮನಸ್ಸಿನಲ್ಲಿ ಶಂಕೆ ಇತ್ತು, ಅದೆಲ್ಲ ನಿವಾರಣೆ ಆಗಿದೆ. ಒಳ್ಳೆ ಮನಸ್ಸಿರೋ ನಿಮಗೆ ಎಲ್ಲ ಒಳ್ಳೆಯದೇ ಆಗತ್ತೆ. ಏನೂ ಚಿಂತೆ ಮಾಡಬೇಡಿ, ಆರಾಮಾಗಿ ದೇವ್ರ ಮೇಲೆ ಭಾರ ಹಾಕಿ ನಿಮ್ಮ ಮೆಸ್ಸನ್ನ ಮುಂದುವರಿಸಿ. ಅಡಿಗೆ ಮಾಡಿ ಸುಸ್ತಾಗೋ ಅಷ್ಟು ಜನ ಬರ್ತಾರೆ, ನೋಡ್ತಾ ಇರಿ. ಅಂಕಲ್, ನಾವು ಜಾಸ್ತಿ ಅಡುಗೆ ರೆಡಿ ಮಾಡ್ಕೋಬೇಕು. ನಮ್ಮ ಅಜ್ಜಿಗೆ ವಾಕ್ ಶಕ್ತಿ ಇದೆ. ಅವರು ಒಂದ್ಸಲ ಹೇಳಿದ್ರೆ ಅದು ಆಗುತ್ತೆ ಅಂತಾನೆ ಅರ್ಥ. ದೀರ್ಘಾಯುಷ್ಮಾನ್ ಮುತ್ತೈದೆ ಸಾವಿತ್ರಿ ಆಗಿರಮ್ಮ. ಆದಷ್ಟು ಬೇಗ ಈ ಮನೆಗೆ ನೀನು ಶಾಶ್ವತವಾಗಿ ವಾಪಸ್ ಬರೋ ಹಾಗಾಗ್ಲಪ್ಪ. ಸರಿ, ಹಾಗಾದರೆ ನಾವು ಬರ್ತೀವಿ ಕಂದ. ಓ, ವೇದಾಂತ ಬಂದ್ಬಿಟ್ಟ. ಒಳ್ಳೇದೇ ಆಯ್ತಪ್ಪ. ನಾವು ಸಣ್ಣದಾಗಿ ಒಂದು ಮೆಸ್ ಶುರು ಮಾಡ್ತಾ ಇದ್ದೀವಿ. ಅಮೂಲ್ಯ ನಿಮ್ಗೆ ಹೇಳಿರ್ಬೇಕಲ್ಲ. ನೀನು ಬಂದಿದ್ದು ಒಳ್ಳೇದೇ ಆಯಿತು. ನಿನಗೆ ಹೇಳ್ತಾ ಇದ್ದೀವಿ, ಖಂಡಿತ ನೀನು ಬರಬೇಕು. ನೀವು ಬರ್ತಿದ್ದೀರಿ ಅಂತ ಫೋನ್ ಮಾಡಿ ಹೇಳಿದಿದ್ರೆ ನಾನು ಮುಂಚೆನೇ ಬರ್ತಿದ್ನಲ್ಲ. ನೀನು ಸಿಗ್ತಾ ಇರ್ತೀಯಲ್ಲಪ್ಪ, ಆದರೆ ಮಿಕ್ಕವರೆಲ್ಲ ಹಾಗಲ್ಲ. ಒಂದ್ಸಲ ಖುದ್ದಾಗಿ ಭೇಟಿ ಮಾಡಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಈಗ ಹೊರಡ್ತೀವಿ. ಇನ್ಯಾವಾಗಲಾದ್ರೂ ಪುರ್ಸೊತ್ತು ಮಾಡ್ಕೊಂಡು ಬರ್ತೀವಿ. ಚೆನ್ನಾಗಿರಪ್ಪ. ಅಪ್ಪ ಅಮ್ಮನ್ನ ರಾಜಣ್ಣನೇ ಕರ್ಕೊಂಡು ಬಂದಿದ್ದು. ಸರಿ, ಊಟ ಮಾಡ್ಕೊಂಡು ಹೋಗು. ಆದಷ್ಟು ಬೇಗ ಈ ಮನೆಗೆ ಧ್ರುವ ವಸಿಷ್ಠಾಗಿ ವಾಪಸ್ ಬರ್ತೀನಿ. ನಾನು ಬಂದೇ ಬರ್ತೀನಿ ಅನ್ನೋದಕ್ಕೆ ಪ್ರೂಫ್ನ ಇವತ್ತು ನಾನು ನಿಂಗೆ ತೋರಿಸ್ತೀನಿ. ಊಟಕ್ಕೆ ಇನ್ನೊಂದಿನ ಫ್ರೀ ಮಾಡ್ಕೊ ಬರ್ತೀನಮ್ಮ. ಹೋಗಿ ಬರ್ತೀನಿ. ಹೊರಡೋಣವಾ? ಬರ್ತೀವಮ್ಮ. ಬರ್ತೀನಿ ಕಂದ.
ಸರಿದೆ ಅಂತ ನೋಡಿ ಹೇಳು. ಯಾಕಪ್ಪ ಖಾರ ಜಾಸ್ತಿ ಆಯ್ತಾ? ನಾನು ಖಾರ ಕಮ್ಮಿನೇ ಹಾಕಿದ್ನಲ್ಲ. ಅಯ್ಯೋಮ್ಮ, ಮೊದಲೇ ಹೇಳೋದಲ್ವಾ ಹೊಸ್ದಾಗಿ ಮಾಡಿಸಿರೋ ಮೆಣಸಿನ ಪುಡಿ ಘಾಟಿದೆ ಅಂತ. ಇಲ್ಲಮ್ಮ, ಸಾರು ತುಂಬಾ ಚೆನ್ನಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗೇ ಇದೆ. ಮತ್ತು ಕಣ್ಣೀರು ಯಾಕಪ್ಪ? ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯ್ತಮ್ಮ. ಹಂಗಂದ್ರೇನಪ್ಪ? ಇಷ್ಟು ವರ್ಷ ಸತ್ನೋ ಬಿದ್ನೋ ಅಂತ ಕೆಲಸ ಮಾಡಿದೆ, ಆದರೆ ಕಿಚ್ಚಿತ್ತು ಆಸ್ತಿ ಮಾಡೋದಕ್ಕೆ ಆಗಿಲ್ವಲ್ಲ ಅಂತ ಒಳ್ಳೊಳಗೆ ದುಃಖ ಪಡ್ತಾ ಇದ್ದೆ. ಈಗ ನೀವು ಮಕ್ಕಳಿದ್ದೀರಲ್ಲ, ಮನೆ ಅಂತ ಮನೆ ಕೆಲಸ ಅಂದರೆ ಅದರಲ್ಲಿ ಬರೀ ತೊಡಗಿಸ್ಕೊಳ್ಳೋದಲ್ಲ, ಪೂರ್ತಿ ಮುಳುಗೆ ಹೋಗ್ತೀರ. ನಾನು ದುಡ್ಡು ಕಾಸು ಅಂತ ಆಸ್ತಿ ಮಾಡದೇ ಇದ್ರೆ ಏನಾಯ್ತು? ನನಗೆ ನನ್ನ ಮಕ್ಕಳೇ ಆಸ್ತಿ ಕಟ್ರಮ್ಮ, ಧ್ರುವನ್ನು ಸೇರಿಸಿ. ಮೊದಲು ನಾನು ಬರೀ ಬಿಸ್ನೆಸ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೆ. ಈಗ ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡೋ ಹಾಗೆ ನೀನು ಮೋಡಿ ಮಾಡಿಬಿಟ್ಟಿದ್ಯಾ. ನಾವು ಪ್ರೀತಿ ಯಾವಾಗಲೂ ಹೀಗೆ ಇರಬೇಕು, ಇರುತ್ತೆ. ಆ ನಂಬಿಕೆ ನನಗೆ. ಆದಿ ಹತ್ರ ನಮ್ಮ ವಿಚಾರನ ಯಾರ ಹತ್ರನೂ ಹೇಳ್ಬೇಡ ಅಂತ ಮಾತಾಡಿದ್ದೆ. ಅದಕ್ಕೆ ಅವಳು ಒಪ್ಕೊಂಡಿದ್ದಾಳೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತ ನಿನ್ನ ಹತ್ರ ಹೇಳಬೇಕು ನಾನು. ನೋಡು, ನಮ್ಮ ಲವ್ ಎಷ್ಟು ಡೀಪ್ ಆಗಿದೆ ಅಂತ. ನೀನು ನೆನ್ಸ್ಕೊಳ್ತಿದ್ದ ಹಾಗೆ ನೀನೇ ಕಾಲ್ ಮಾಡಿದ್ದೆ. ಹಲೋ. ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. 3-4 ಸಲ ಸೀನ್ ಬಂತು, ಆಗಲೇ ಅನ್ಕೊಂಡೆ ನೀನು ನನ್ನ ನೆನ್ಸ್ಕೊಳ್ತಿದ್ಯಾ ಅಂತ. 3-4 ಸಲ ಸೀನ್ ಬಂತ? ಅಯ್ಯೋ, ಆಲ್ರೈಟ್. ತಲೆನೋವು, ಮೈಕೆ ನೋವು, ಗಂಟ್ಲು ಏನಾದ್ರೂ ಇದೆಯಾ? ಡಾಕ್ಟರ್ ಹತ್ರ ಹೋಗೋಣ. ಈಗ ಸೀನು ನೆಗಡಿನೆಲ್ಲ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗೋದೇ ನಮಗೆ. ದೊಡ್ಡ ಗುಗ್ಗು ಕಾಣೋ ನೀನು. ಕಾಮಿಡಿನೇ ಗೊತ್ತಾಗಲ್ವಲ್ಲ ನಿಂಗೆ. ಹೋಗ್ಲಿ ಬಿಡು. ಏನು ಹೋಗ್ಲಿ ಬಿಡು? 3-4 ಸಲ ಸೀನ್ ಬಂದಿದೆ ಅಂತಂದ್ರೆ ಅದು ಈ ಟೈಮಲ್ಲಿ. ಅದು ತಮಾಷೆ ವಿಷಯನಾ? ಸೀರಿಯಸ್ ಅಲ್ವಾ? ಅಯ್ಯೋ ಬಿಡಪ್ಪ, ಹಾಗೆಲ್ಲ ಏನೂ ಇಲ್ಲ. ನಿನ್ನ ಮಾತಿಗೆ ನನ್ನ ಮಾತು ಸೇರಿಸ್ತೆ ಅಷ್ಟೇ. ಅಷ್ಟೇ ಅಲ್ವಾ? ದೇವ್ರಾಣೆ ಅಷ್ಟೇ. ಹಾಗಿದ್ರೆ ಓಕೆ, ಸಮಾಧಾನ ಆಯಿತು. ಇದು ಗಟ್ಟಿ ಜೀವ, ಹಾಗೆಲ್ಲ ಏನೂ ಆಗಲ್ಲ. ಕೊರೋನಾ ಬಂದೆಲ್ಲ ಹೊಗೆ ಹಾಕ್ಕೊಳ್ಳಲ್ಲ. ನಮ್ಗಿನ್ನೂ ಸಿಕ್ಕಾಪಟ್ಟೆ ಕನ್ಸಿದ್ಯಪ್ಪ. ಜೀವನದಲ್ಲಿ ಇನ್ನೂ ಏನೂ ನೋಡೇ ಇಲ್ಲ ನಾನು. ಮದುವೆ, ಮಕ್ಕಳು, ಮೊಮ್ಮಕ್ಕಳು ಕನ್ಸಿನ ದೊಡ್ಡ ಲಿಸ್ಟೇ ಇದೆ. ನಿನ್ನ ಕನಸೆಲ್ಲ ನೆರವೇರುತ್ತೆ. ನೋ ವರಿ. ಅದು ಬಿಡು, ನಾವು ಇವತ್ತು ಆಫೀಸಿಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನೀವು ಅಂದರೆ ಅಮೂಲ್ಯ ಎಂ ಅವರ? ನನ್ನ ಹುಡುಗ ಆಗಿ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೋಡು. ಹೌದು, ನಾವೇನೆ. ಸರಿ, ಏನು ರೀಸನ್ ಅಂತ ಬಾಸ್ ಆಗಿ ಕೇಳ್ಬೋದಾ? ಬಾಯ್ ಫ್ರೆಂಡಾಗಿ ಕೇಳಿದ್ರು ರೀಸನ್ ಏನು ಬದಲಾಗಲ್ಲ. ಮನೇಲಿ ಸ್ವಲ್ಪ ಮೆಸ್ಸಿನ ಕೆಲಸ ಇತ್ತು. ಹಲೋ ಅಮೂಲ್ಯ. ಇವರೆಲ್ಲ ನಮ್ಮನೆ ಕಡೆ ಬರ್ತಿದ್ದಾರೆ. ವೇದಾಂತ್, ನಾನು ಇದನ್ನೇ ಹೇಳೋಣ ಅಂತ ಮಾಡಿದೆ, ಆಮೇಲೆ ಮಾಡ್ತೀನಿ. ಹಲೋ. ಸಡನ್ನಾಗಿ ಯಾಕೆ ಫೋನ್ ಕಟ್ ಮಾಡಬೇಕು? ಯೂಶಲಿ ಹೀಗೆ ಮಾಡಲ್ವಲ್ಲ. ಎರಡು 2020ನೇ ವರ್ಷದಲ್ಲಿ ಗೆಸ್ಸು ಮಾಡೋಕ್ಕಾಗದಿರೋದನ್ನ ನೀವು ಪ್ರೂವ್ ಮಾಡಿ ತೋರಿಸ್ಬಿಟ್ರಿ ಹೆಂಡ್ತಿ. ನಾನು ಮಾಡೋ ಕೆಲಸ ಎಲ್ಲ ನೀವು ಮಾಡ್ತಾ ಇದ್ದೀರಾ. ಈ ಜೀವಕ್ಕೆ ಎಷ್ಟು ಶಾಕ್ ಆಗಬೇಡ. ನೀವೊಂಥರ ವಿಚಿತ್ರನಪ್ಪ. ಮದುವೆ ಆಗಿ ಇಷ್ಟು ದಿನ ಆದರೂ ನನ್ನನ್ನು ನೀವು ತಾವು ಅಂತ ಮಾತಾಡಿಸ್ತಿರಲ್ಲ. ಅದರಲ್ಲೇನು ತಪ್ಪಿದೆ? ಸರಿ, ನನಗೂ ನೀವು ನೀನು ತಾನು ಅಂತ ಕರೆದ್ರೆ ನಾನು ಹಾಗೆ ಇರ್ತೀನಿ. ಸರಿ ಕಣೋ ವಿಕ್ಕಿ, ಹಾಗೆ ಕರಿತೀನಿ ಬಿಡು.
ದೊಡ್ಡ ಕಳ್ಳಿ ಅಂತ ನನಗೆ ಡೌಟ್ ಇತ್ತು. ನಿಮ್ಮೊಳಗೂ ಒಬ್ಳು ತಲೆ ಕಿಲಾಡಿ ಇದ್ದಾಳೆ, ಆದರೆ ಅವಳು ತೀರಾ ಅಪರೂಪಕ್ಕೆ ಮಾತ್ರ ಆಚೆ ಕಡೆ ಕಾಣಿಸ್ಕೊಳ್ತಾಳೆ. ಅಂಥದ್ದೆಲ್ಲ ಅಪರೂಪಕ್ಕೆ ಬಂದ್ರೇ ಚಂದ. ದಿನ ಬಂದ್ಬಿಟ್ರೆ ಬೋರ್ ಆಗ್ಬಿಟ್ಟು. ನನಗೆ ನಿಮ್ಮ ಮೇಲೆ ಸಾವಿರ ಸಲ ಕೋಪ ಬರ್ಬೋದು. ಒಂದೊಂದು ಸಲ ನೀವೇನಾದರೂ ಮಾಡ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತಲೂ ಹೇಳ್ಬೋದು. ಆದರೆ ನೀವು ಯಾವತ್ತೂ ನನಗೆ ಬೋರ್ ಆಗಲ್ಲ ಆರ್ತಿವ್ರೆ. ನನ್ನ ಪಾಲ್ಗೆ ನೀವು ಮೊದಲನೇ ದಿನ ಸಿಕ್ಕಷ್ಟೇ ಖುಷಿ ಇರುತ್ತೆ. ನೀವು ಹೀಗೆಲ್ಲ ಮಾತಾಡಿದ್ರೆ ನಾನು ನಿಂತಲ್ಲೇ ಕಳೆದೋಗ್ಬಿಡ್ತೀನಿ. ಇಷ್ಟೆಲ್ಲ ಖುಷಿ ಒಟ್ಟಿಗೆ ಆಗಬಾರ್ದಂತೆ. ಹಾರ್ಟು ತುಂಬ ಖುಷಿನ ತಡ್ಕೊಳಲ್ವಂತೆ. ನನ್ನ ಕಾಡಿಸಿ ಪೀಡಿಸಿ ಎಷ್ಟೊಂದು ಪ್ರಾಬ್ಲಮ್ನ ಫೇಸ್ ಮಾಡ್ಕೊಂಡು ಬಂದಿರೋ ನಿಮ್ಮ ಹಾರ್ಟು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಅದು ಅಷ್ಟು ಈಸಿಯಾಗಿ ಬಡಿಯೋದನ್ನ ನಿಲ್ಲಿಸಲ್ಲ. ಲವ್ ಯು ಕಣೋ, ಲವ್ ಯು ಕಣೋ. ಅಪ್ಪ, ನಿಜವಾಗ್ಲೂ ಇವತ್ತು ಸೂರ್ಯ ವೆಸ್ಟಲ್ಲಿ ಉಟ್ಬಿಟ್ಟಿದ್ದಾನೆ. ಅದೆಲ್ಲ ಏನೂ ಇಲ್ಲ. ಇವತ್ತು ಆಫೀಸಿಗೆ ಲೇಟಾಗಿ ಹೋಗೋ ಪ್ಲಾನ್ ಇದೆಯಾ? ಅಯ್ಯೋ, ಇವಾಗಲೇ ಟೈಮ್ ಆಗೋಗಿದೆ, ಇವಾಗ ಹೊರಡ್ತಿರೋದೆ. ಹಾಂ, ನಾಳೆ ನಿಮ್ಮ ಮನೆಗೆ ಹೋಗೋಣ. ಮಾವ ಮೆಸ್ ಶುರು ಮಾಡಿದಾರಲ್ಲ, ನಾನು ಆದಷ್ಟು ಸಹಾಯ ಮಾಡಿ ನಿಮ್ಮನ್ನು ಅಲ್ಲೇ ಬಿಟ್ಟು ಬರ್ತೀನಿ. ಅತ್ತೆಗೂ ಶುರುವಿನ ದಿನದಲ್ಲಿ ನೀವಿದ್ರೆ ಹೆಲ್ಪ್ ಆಗೇ ಆಗುತ್ತೆ. ನಾನು ದೇವ್ರಿಗೆ ಕೇಳ್ಕೊಂಡಿರೋ ಎಲ್ಲ ಹರಕೆನೂ ಫಲ ಕೊಟ್ಟು ನೀನು ನನಗೆ ಗಂಡ ಆಗಿ ಸಿಕ್ಕಿದ್ಯಾ ಅನ್ಸುತ್ತೆ. ಎಷ್ಟು ಗಂಡ ನೀನು, ಎಷ್ಟು ಗಂಡ ನೀನು, ಎಷ್ಟು ಗಂಡ ನೀನು, ಎಷ್ಟು ಗಂಡ. ಥ್ಯಾಂಕ್ಸ್ ರೀ. ಇವತ್ತು ಈ ಒಂದು ಮುತ್ತು ಇಡೀ ದಿನ ನನ್ನ ಫುಲ್ ಚಾರ್ಜಲ್ಲಿ ಇರಂಗೆ ಮಾಡುತ್ತೆ. ಹಾಂ, ಹೇಳೋದನ್ನೇ ಮರ್ತೆ, ನಾಳೆ ಮಾವನ ಮನೆಗೆ ಅಗ್ರಜನೂ ಬರ್ಬೋದು. ಅವನಿಗೆ ಹೆಲ್ಪ್ ಮಾಡಬೇಕು ಅಂತ ಆಸೆ ಇದೆ. ಯಾಕೆ ಹೇಳ್ತಿ? ಏನಾಯ್ತು? ಪ್ರತಿ ಸಲ ಬಾವ ನಮ್ಮ ಮನೆಗೆ ಬಂದಾಗಲೂ ಖುಷಿ ಆಗುತ್ತೆ. ಆದರೆ ಅವರು ಮತ್ತು ರಾಜಣ್ಣನ ಮಧ್ಯೆ ಇರೋ ಡಿಫ್ರೆನ್ಸ್ ಎದ್ದು ಕಾಣುತ್ತೆ. ಯಾವತ್ತೂ ಅವ್ರ ಒಳಗಿರೋ ಬೆಂಕಿ ಸ್ಫೋಟ ಆಗುತ್ತೋ ಅಂತ ಭಯ ಆಗುತ್ತೆ. ಡೋಂಟ್ ವರಿ, ಮೊದಲಿದಾಗಿಲ್ಲ ಅವನಿವಾಗ. ಆದರೂ ಅವ್ನ ಟೆಂಪರ್ ವಿಷಯದಲ್ಲಿ ನಂಬಕ್ಕಾಗಲ್ಲ. ಇಷ್ಟು ದೊಡ್ಡ ಅಂತರ ಅಣ್ಣ ತಮ್ಮನ ಮಧ್ಯೆ ಬಂದಿದ್ದಾದರೂ ಹೇಗೆ? ವಿಷಯ ಏನು ಅಂತ? ನಿಜ ಹೇಳ್ಬೇಕಂದ್ರೆ ಈ ವಿಷಯ ಪೂರ್ತಿ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಅರ್ಧಂಬರ್ಧ ಹೇಳಿ ಬೇರೆ ಏನೋ ಅಂದ್ಕೊಳ್ಳೋದಕ್ಕಿಂತ ಕಾರಣದ ಬಗ್ಗೆ ನಾವೇ ಮಾತಾಡೋದು ಬಿಟ್ಬಿಟ್ಟಿದ್ದೀವಿ. ವಿಕ್ಕಿ, ಹೇಗಾದರೂ ಮಾಡಿ ನಾವು ಅವ್ರನ್ನ ಹತ್ರ ತರ್ಬೋದಲ್ವಾ? ನಿಜ ಹೇಳಬೇಕು ಅಂದರೆ ನಾವು ದೂರ ಆದಾಗ ನಮ್ಮನ್ನು ಹತ್ರ ತರೋದಕ್ಕೆ ರಾಜಣ್ಣ ತುಂಬ ಕಷ್ಟಪಟ್ಟಿದ್ದಾರೆ. ಕೊನೆಗೆ ನಾವು ಹತ್ರ ಆಗಿದ್ದು ಭಾವನಿಂದನೇ ಅಲ್ವಾ? ನೀವು ಹೇಳ್ತಿರೋದು ಕರೆಕ್ಟ್. ಟೈಮ್ ನೋಡಿಕೊಂಡು ನಾವೇನಾದರೂ ಮಾಡಲೇಬೇಕು. ಇನ್ನೆಷ್ಟು ದಿವಸ ಅಂತ ಧ್ರುವ ಹೀಗೆ ವನವಾಸದಲ್ಲಿರಬೇಕು ಅಲ್ವಾ?